ಯಾವಳ್ನೆ ನನ್ನ ಸಾವಂತಿ ನನ್ನ ಗಣ್ಣೆತ್ತಿ ನಿನ್ ಜನ್ಮಕ್ ಬೆಂಕಿ ಇಕ್ಕ ನಿನ್ನ ಮಾನಕ್ ಬೆಂಕಿ ಇಕ್ಕ ಅಲ್ಲ ಕಣ್ಣೆ ನನ್ನ ಗಂಡನ ಕೈಲಿ ಬಾರ್ ತರ್ಸ್ಕೊಂಡ್ ತಿನ್ಬೇಕ್ನಿ ಬಾರ ಬಂದಿದ್ದದ್ನಿ ಅಲ್ಲಪ್ಪ ಆರಿನ ಮೇಲೆ ದುಡ್ಡ ರೂಮ್ ತುಂಬ ಕೂಡ ಹಾಕಿನಿ ಬೀಗ ಹಾಕ ಬಂದ್ಬಿಟ್ಟಿವ್ನಿ ದುಡ್ಡನ್ನೇ ಕೂಡ ಹಾಕ್ಬಿಟ್ಟು ಬಂದಿನಿ ಲಕ್ಷ್ಮಿ ಕುಂತವಳೆ ನಾನು ಬಾರಿನ ಮೇಲೆ ರೂಮ್ ಒಳಗೆ ಒಂದು ರೂಮ್ ತುಂಬ ದುಡ್ಡು ತುಂಬಿವ್ನಿ ಅಂತ ಬೊಗಳ್ತೀಯಲ್ಲ 1 kg ಬಾಡಗ್ ಬರ್ ಬಂದಿತ್ತ ನನ್ನ ಗಂಡನ ಕೈಲಿ ತರ್ಸ್ಕೊಂಡು ತಿನ್ಬೇಕಾಗಿತ್ತ ನನ್ನ ಗಂಡನ ಸುದ್ದಿ ಯಾಕೆ ನಿನಗೆ ಏನು ನನ್ನ ಗಂಡನ ಬಿಡುವಲ್ಲ ಬೆನ್ನು ಉಜ್ಜದೇನು ನೀರು ಅದೇನು ಬಾಣಸು ಮಾಡ್ಕೊಡೋದೇನು ನಾನು ನನ್ನ ಗಂಡನ ಯಾಕೆ ಮಾಡ್ಕೊತಾ ಇದ್ದೀನಿ ನೀನು ಅಲ್ಲ ನನ್ನ ಗಂಡನ ಮುದ್ದಿನ ಮಾಡ್ಕೊಬೇಕ ನೀನು ಅಯ್ಯ ನಿನ್ ಗತ್ ಕೆಟ್ಟ ಬಾಯಿಲ್ ನನ್ನ ಆಟೋಯ್ಯ ನಿನ್ನ ಎತ್ತಿಗೆ ಒಂದಿಷ್ಟು ಬೆಂಕಿ ಇಕ್ಕ ನಿನ್ ಚೆಲ್ಮಗ್ ಬೆಂಕಿ ಇಕ್ಕ ಲೋಪರ್ ಮುಂಡೆ ಇವತ್ತು ನನ್ನ ಗಂಡನ ಚಾಡಿ ಹೇಳಿ ನನ್ನ ಮಕ ಬಾಡಿಸಿದ್ಯಲ್ಲುಣೆ ಒಳ್ಳೇದಾಗದ ನಿನಗೆ ಒಳ್ಳೇದಾಗದ ಒಳಗೆ ಸೇರ್ಕೊಂಡು ಕೂತಿದ್ಯಲ್ಲ ಗುರ್ಸಟ್ಟಿ ಬಾಣ ಈಚೆಗೆ ನಾನು ಅಂತವ ಯಾನ ಸಾವಂತಿ ಈ ಕೆಲಸ ಮಾಡಿದ್ಲು ಅಂತ ನಂಗೆ ಚಂದಾಗ ಗೊತ್ತು ಈಚು ಬಾಣೆ ಈಚೆಗೆ ಲೋಪರ್ ಮುಂಡೆ ನನ್ನ ಗಂಡಂಗೂ ನಿನ್ಗೂ ಏನೇ ಸಂಬಂಧ ನನ್ನ ಗಂಡನಿಗೂ ನಿನ್ಗೂ ಏನು ಸಂಬಂಧ ಲೋಪರ್ ಮುಂಡೆ ಬಿಟ್ಬಿಟ್ಟು ಹೋಯ್ತಾವ ನೀವನ್ನ ಕರ್ಕೊಂಡೋಗಿ ಮನೇಲಿ ಇಸ್ಕೊಂಡೆ ಕರ್ಕೊಂಡೋಗಿ ನೀನು ಲೋಪರ್ ಮುಂಡೆ ಮನೆಯಾಳ ಮುಂಡೆ ಮನೆ ಕಂಡಂಗೆ ಹಾಳು ಮಾಡ್ತೀಯಲ್ನೇ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ನಿನ್ನ ಸಣ್ಣ ಎತ್ತಿ ಬಾಯಲ್ಲಿ ಮುನ್ನಾಕಂದರು ನಿಂದೊಂದು ಜನ್ಮ ನಿಂದೊಂದು ಬಾಳ ನಿನ್ನ ಬಾಳ ನಾಯಿ ಬಳಕಿಲ್ವಲ್ನಿ ನಿನ್ನ ಬಾಳ ನಾಯಿ ಬಳಕಿಲ್ವಲ್ಲ ನಿನ್ನ ಬಾಳ ನನ್ನ ಗಂಡನ ದುಡ್ಡು ಕಿತ್ಕೊಂಡು ತಿಂತಿದ್ದೀನಿ ಮತ್ತು ಇರೋ ದುಡ್ಡೆಲ್ಲ ಎಣ್ಣೆ ಎಣೆ ಮೇಲೆ ಹಾಕೊಂಡಿನಿ ಅಲ್ಲಿ ಮಡಗಿನಿ ಇಲ್ಲಿ ಮಡಗಿನಿ ಅನ್ಕೊಂಡು ನಾಟಕ ಆಡ್ತೀಯಲ್ಲಿ 1 kg ಚಿಕನ್ ತಗೊಂಡಿನ ಕೇಗೆ ತೆಗಿತಿಲ್ಲೋಣೆ ನನ್ನ ಗಂಡನ ಕೈ ತರ್ಸ್ಕೊಂಡು ತಿನ್ಬೇಕಾಗಿತ್ತು ನೀನು ಲೋಪರ್ ಮುಂಡೆ ನೀನು ನಾಚ್ ಕೈಕೊಂಡು ನಿನ್ನ ಜನ್ಮಕ್ಕೆ ಅಲ್ಲ ಕಣ್ಣೆ ನಿಮ್ಮ ಬಾಳ ಬಿದಿಲಮ್ಮ ನಾಯಿ ಬಳಕಿಲ್ವಲ್ರೋಣೆ ಅಲ್ಲ ಈ ಬುದ್ಧಿ ಕಲ್ತಿದೆಯಲ್ಲೇ ನೀನು ನಾನು ಅಂತ ಬಣಿ ಈಚೆಗೆ ನೀನು ಮಾಡ್ತೀನಿ ಸರಿಯಾದ ಕೆಲಸವ ಅಲ್ಲ ನೀನು ನನ್ನ ಮೊಮ್ಮಗುಂಜೇನೋ ಹೆಂಗ ಅಲ್ಲೋಲ ಕಲ್ಲೋಲ ಮಾಡಿದೆ ಏನೇನು ಮಾಡಿದೆ ಇವತ್ತು ನಮ್ಮ ಮನೆ ಹಾಳು ಬಿದ್ದು ಹೋಗೋದಲ್ಲ ನನ್ನ ಮಗಳ ಮನೆ ಹೆಂಗೋ ದಬಾಯಿಸ್ಕೊಂಡು ಅವ್ರು ಹಳೆ ತನಕ ಸರಿ ಆಯ್ತಲ್ಲ ಇಲ್ದವ್ರು ನಿನ್ನಿಂದ ಅವ್ರ ಮನೆನೇ ಹಾಳಾಗೋದಲ್ನೇ ಅವ್ರ ಮನೆ ಹಾಳು ಮಾಡಿ ಸಾಕಾಯ್ಕಿಲ್ಲ ಅಂದ್ಬಿಟ್ಟು ಇವತ್ತು ನನ್ನ ಸಂಸಾರವ ನನ್ನ ಗಂಡವ ನನ್ನ ದೂರ ಮಾಡಕ್ಕೆ ನಿಂತಿದ್ದೇನೆ ನೀನು ಬಾ ತರ್ಸ್ಕೊಂಡು ತಿನ್ನಕ್ಕೆ ನಿಂತಿದ್ದೇನೆ ನೀನು ಲೋಪರ್ ಮುಂಡೆ ಬಾಡ ಈಚೆಗೆ ಬಾಡ ನೀನು ಸರಿಯಾದ ಕೆಲಸ ಮಾಡ್ತೀನಿ ಬಾ ಸರಿಯಾದ ಕೆಲಸ ನಿನಗೆ ಲೋಪರ್ ಮುಂಡೆ ಅಲ್ಲ ಈ ಕಿತ್ತೋದಾಟ ಯಾಕೆ ಕಲ್ತಿದ್ದಿ ಕಿತ್ತೋದಾಟವ ನೀನು ಲೋಪರ್ ಮುಂಡೆ ಇಳಿಸ್ತೀನಿ ಬಾಣೆ ನಾನು ಅಂದ್ಕೊಂಡು ಈಚು ಬಡೆ ನಿಂಗೆ ಮಾಡ್ತೀನಿ ನಿನಗೆ ಸರಿಯಾದ ಕೆಲಸ ಅಲ್ಲ ಸರಿಯಾದ ಕೆಲಸ ಮಾಡ್ತೀನಿ ಬಾಯ್ ಕಡಿಕೆ ಈಚಕ್ಕೆ ಮಕ ತೋರು ನೀನು ನಿನಗೆ ಮಾಡ್ತೀನಿ ನಿನಗೆ ಏನು ಅಂತ ಯಾರಿಗೆ ಮಾತಾಡ್ತಾ ಇದ್ದೀನಿ ನೀನು ಯಾರಿಗೆ ಮಾತಾಡ್ತಾ ಇದ್ದೀನಿ ನೀನು ನಿನಗೆ ಕಣ್ಣೆ ನಾನು ಮಾತಾಡ್ತಾ ಇರೋದು ನಾನು ನಿನಗೆ ಕಣ್ಣೆ ಮಾತಾಡ್ತಾ ಇರೋದು ನಾನು ನಿನಗೆ ಯಾಕೆ ನನ್ನ ಗಂಡನ ಕೈ ಬಾರ್ ತಸ್ಕೊಂತಿದ್ದೆ ನೀನು ತಗ ಬಂದಿದ್ನ ಬಂದದೆ ತಗೊಬಂದು ಕೊಡು ಅಂದಿದ್ದ ನಿನ್ನ ಗಂಡನ ನೀನು 10 ಬಸ್ತಲ್ಲಿ ಮನೇಲಿ ಇಟ್ಕಣೆ ಅವಯ್ಯ ಪಾಪ ವಯಸ್ಸಾದನು ಬಾಡ್ನ ಹೆಸರು ಮಾಡುವಂತ ಬಾರ್ ತಂದು ಕೊಟ್ಟ ದುರಂಕಾರ ಆಡ್ದಂತೆ ನೀನು ಅದಕ್ಕೆ ತಗೊಬಂದು ಕೊಟ್ಟ ಕಣ್ಣೆ ಮಾಡ್ಕೊಡು ಕಾಳಿ ಅಂತ ಅಂದು ಅದಕ್ಕೆ ಮಾಡ್ಕೊಟ್ಟೆ ಏನೇ ಮಾಡ್ಬೇಕೀಗ ಅಂತ ಇಳಿಸ್ತೀನಿ ಮರ್ವಾದೆ ನಿಂಗೆ ಜಾಸ್ತಿ ಮಾತಾಡಿದ್ರೆ ಲೋಪರ್ ಮುಂಡೆ ಏನು ನಿಂದು ನಿಂದೆ ಮಾತಾಡ್ಬಿಟ್ಟದಲ್ಲ ಜಾಸ್ತಿ ನಿಂದು ಓಣೆ ಗುರ್ಸಟ್ಟಿ ಜಾಸ್ತಿ ಮಾತಾಡ್ಬೇಡ ನೀನು ನನ್ನ ಗಂಡನ ಮಾಡ್ಕೊಂಡಿದ್ದೀನಿ ನೀನು ನನ್ನ ಗಂಡನ ಆ ಮುತ್ಕುನ್ ಮಾಡ್ಕೋಬೇಕಾ ನೀನು ಅವನು ನಮ್ಮ ಅಣ್ಣ ಸಮಾನ ಅಲ್ಲ ಏನು ಅಣ್ಣ ತಮ್ಮದಿರ ಜೊತೆ ಹುಟ್ಟಿಲ್ವ ನೀನು ಲೋಪರ್ ಮುಂಡೆ ನೀನು ಅಣ್ಣ ತಮ್ಮದಿರ ಜೊತೆ ಹುಟ್ಟಿಲ್ವೇ ಅದಕ್ಕೆ ಕಣ್ಣು ನೀನು ಸೊಸೆ ಸರಿಯಾಗಿ ಬುದ್ಧಿ ಕಲಿಸ್ತಾವ ನಿನಗೆ ನೀನು ಸೊಸೆರು ಅದಕ್ಕೆ ಸರಿಯಾಗಿ ಕೈ ಇಳಿಸ್ಬಿಟ್ಟು ಗಂಡು ಮಕ್ಳುವೆ ಸೊಸೆರು ನಿನ್ನ ಬುದ್ಧಿ ನೋಡಿ ನೀನು ಬುದ್ಧಿ ನೋಡಿ ನೀನು ಕೊಟ್ಟು ಬಾಳಕ್ಕಾಗ್ದಾನೆ ಊರು ಬಿಟ್ಟೋಗವ್ರೆ ಓಣೆ ನೀನು ಎತ್ತಿಗೆ ಬೆಂಕಿ ಮೊದಲು ಸೊಸೆನೂ ಗಂಡು ಮಕ್ಳು ಕರ್ಕೊಂಡು ಮನೇಲಿ ಇಸ್ಕೊಂಡು ಬಾಳಿಸ್ನೆ ಮೊದಲು ಆಮೇಲೆ ಬಂದು ನನಗೆ ಮಾತಾಡುವೆ ನೀನು ನನಗೆ ಯಾಕೆ ಮಾತಾಡಿ ನೀನು ನನ್ನ ಮನೇಲಿ ನಾನು ಸಮಾಜ ಸೇವಕಿ ನಾನು ಸರಿಯಾ ಊರಿಗೆಲ್ಲ ಸಹಾಯ ಮಾಡ್ತೀನಿ ಈ ಸ್ಕೂಲ್ಗೆ ಬೈಲ್ ಕೊಡಿಸ್ತೆ ಪೆನ್ ಕೊಡಿಸ್ತೆ ಈ ಸ್ಕೂಲ್ಗೆ ಕಾಂಪೌಂಡ್ ಕಳಿಸ್ತೆ ಕಷ್ಟ ಅಂತ ಬಂದವ್ರಿಗೆ ನನ್ನ ಮನೆ ಬಾಕ್ಲಲ್ಲ ನಾನು ಏನು ಇಲ್ಲ ಅಂತ ಕಳಿಸ್ತೀನಿ ಕಣ್ಣೆ ನಿನ್ನ ಗಂಡ ಬಾರ್ ತಂದ್ಬಿಟ್ಟು ನಾನು ಎತ್ತಿ ಮಾಡ್ಕೊಡ್ತಾ ಇಲ್ಲ ಅದಕ್ಕೆ ಮಾಡ್ಕೊಟ್ಟೆ ಅದು ಒಂದು ಸಮಾಜ ಸೇವೆನೇ ಕಣ್ಣೆ ಮಾಡ್ಕೊಟ್ಟೆ ಕಣ್ಣೆ ಒಂದು ಓಟ್ ಬಿಡ್ಲಿ ಅಂತ ಮಾಡ್ಕೊಟ್ಟೆ ನಾನಕ್ಕೆ ಒಂದು ಓಟ್ ಕಮ್ಮಿ ಮಾಡ್ಕೊಳ್ಳೆ ನೀನು ಎಲೆಕ್ಷನಲ್ಲಿ ಗೆದ್ದು ಏನೇ ಮಾಡಿದ್ದಿ ಏನೇ ಬೇಕಿದ್ದಿ ಗ್ರಾಮಕ್ಕೆ ಏನು ಮಾಡಿದ್ದಿ ಅಭಿವೃದ್ಧಿ ಮಾಡಿದ್ದಿ ಹೇಳು ಹೊಡ್ಕೊಂಡು ದುಡ್ಡ ಹೆಂಗಿದ್ ಮಾಡ್ತಿದ್ದೀನಿ ನೀನು ಅಯ್ಯೋ ಅದಕ್ಕೆ ಸುಣ್ಣಾಗಿದ್ದು ನೀನು ಸುಣ್ಣಾಗಿದ್ದು ಅದಕ್ಕೆ ಕಣವೆ ಅದಕ್ಕೆ ನೀನು ನ್ಯಾಯ ಎಲ್ಲಿರ್ತದೋ ಅಲ್ಲಿಗೆ
ಅದಕ್ಕೆ ಹಾಕಿದ್ದು. ಅಯ್ಯೋ ಹೊಸಿ ನ್ಯಾಯಸ್ತೆ ಅಲ್ಲ ನೀನು, ನಿನ್ನ ನ್ಯಾಯವ ಹೊಸಿ ನ್ಯಾಯಸ್ತೆ ಅಲ್ಲ ಕಣವ ನೀನು, ಬಾಳ ನ್ಯಾಯಸ್ತೆ. ಅದಕ್ಕೆ ಸೋತಿ ಸುಣ್ಣಾಗಿದ್ದು ಈ ಸತಿ ನಿಂತ್ಕೊಂಡೇನೆ. ನಿನ್ಗೂ ನನಗೂ ಜಿದ್ದಿ ನಡೀತದೆ ಕಣ್ಣೆ. ಈ ಸತಿ ನನಗೂ ನಿನ್ಗೂ ನಡೀತದೆ ನೋಡಿ ಜಿದ್ದಿ. ಇಂತ ಹಾಕತ್ತಿದ್ರೆ ಈ ಸತಿ ನಿಂತ್ಕೊಂಡು ನಾನು ಸೋಲ್ಸ್ನೆ, ನೀನು ತೋರಿಸ್ತೀನಿ ನಾನು ಏನು ಅಂತವ. ಸೋಲ್ಸನೆ ಬುಟ್ಟನ್ನೇ, ಸೋಲ್ಸ್ತೀನಿ ಕಣ್ಣೆ, ಸೋಲಿಸ್ತೀನಿ ನೋಡು. ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಸತಿ ಏನಾರ ನೀನು ಸೋತ್ರೆ ನೀನು ಊರು ಬಿಟ್ಟೋಗ್ಬೇಕು. ನಾನು ಸೋತ್ರೆ ನಾನು ಹೊಲ್ ತಕೋಗಿ ಗುಡಿಸ್ಲಾಕತ್ತೀನಿ ನಾನು. ಇದು ನನ್ನ ಚಾಲೆಂಜು ನಂದು ಇತ್ತು ಕಣ್ಣೆ. ಅದು ಆಗೋಲಿ, ಈ ಬರೋ ನನ್ನ ಏನಿದೆ ನನ್ನ ಮನೆ ಮಠ ಎಲ್ಲನೂ ನಾನು ಮನೆ ಬಿಟ್ಬಿಟ್ಟು ನೋಡೇ ಅವೆಲ್ಲ ಬಿಟ್ಬಿಟ್ಟು ನಾನು ಕೂಲಿ ಮಾಡ್ಕೊಂಡು ನಾನು ಹೊಲ್ ತಕೋಗಿ ಗುಡ್ಲಾಕೊಂಡು ನಾನು ಜೀವನ ಮಾಡ್ತೀನಿ ಕಣ್ಣೆ. ನಾನು ಸೋತ್ಬಿಟ್ರೆ ಈ ಬಾರಿ ಯಾವತ್ತೂ ಒಂದು ಆಡಂಬರ ನನ್ನ ಸಾಯ ಗಂಟ್ಲು ನಾನು ಒಂದು ಒಡವೆ ವಸ್ತ್ರ ಹಾಕಲಿಕ್ಕಿಲ್ಲ ಕಣ್ಣೆ. ನಾನು ಜಾಸ್ತಿ ಬದುಕು ಎಲ್ಲನೂ ನನ್ನ ಮೊಮ್ಮಗನ ಹೆಸರು ಬರೆದ್ಬಿಟ್ಟು ನಾನು ಹೋಗಿ ಹೊಲ್ತಾಗ ಗುಡ್ಲಾಕೊಂಡು ನಾನು ಜೀವನ ಮಾಡ್ತೀನಿ ಕಣ್ಣೆ. ಬರೀ ನಾನು ಸೋತ್ಬಿಟ್ರೆ ನೀನು ಸತ್ವಂತೇನೆ. ಆದರೆ ನೀನು ಸೋತ್ರೆ ಹೋಗಿ ಹೊಲ್ತಾಗ ಇರ್ಬೇಕಾಯ್ತದೆ ನೀನು, ತಿಳ್ಕೊ. ಸರಿ ಕಣ್ಣೆ, ಆಯಿತು ಸರಿ ಕಣ್ಣೆ, ಅದು ಒಂದು ನಡೆದೇ ಹೋಗ್ಲಿ, ನೋಡೇ ಬಿಡೋಕ್ಕಾಯ್ತದೆ. ಬುಡ್ನೆ ತೋರಿಸ್ತೀನಿ ಇವತ್ತು. ನಿನ್ನಿಂದ ನಾನು ಮನೆ ಬಿಟ್ಬಿಟ್ಟೋಯ್ತೆ ನಾನು. ನನ್ನ ಗಂಡನಿಗೆ ಏನೇನು ತಲೆ ತುಂಬಿದ್ದೀನಿ ನೀನು. ನಿನ್ನ ಜೊತೆ ಮಾತಾಡ್ದಾಗೆ ನಮ್ಮ ಮನೇಲಿ ಜಗಳ. ನನ್ನ ಗಂಡನ ಯಾಕೆ ಮನೆ ಒಳಗೆ ಸೇರಿಸ್ಕೊಂಡಿದ್ದೀನಿ ನೀನು? ಮನೆ ಹಾಳು ಮಾಡಕ್ಕೆ ನಿಂತಿದ್ದೀನಿ ನೀನು, ಮನೆ ಹಾಳು ಮಾಡಕ್ಕೆ ನಿಂತಿದ್ದೀಯ ನೀನು. ಇನ್ನೊಬ್ರು ಸಂಸಾರ ಹಾಳು ಮಾಡಬೇಕು ಅಂದರೆ ನಿನ್ಗೆ ಏನೇ ಸಿಕ್ಕೋದು? ಇನ್ನೊಬ್ರು ಸಂಸಾರ ಹಾಳು ಮಾಡಿದ್ರೆ ನಿನ್ಗೆ ಏನು ಸಿಕ್ಕೋದು ಅಂತ ನಾನು ಹೇಳ್ತಾ ಇರೋದು. ನೋಡೇ ಇದೇ ಚಾಲೆಂಜು ಕಣ್ಣೆ. ನೀನೇನಾದ್ರು ಸೋತ್ರೆ ನೀನು ಹೋಗಿ ಹೊಲ್ತಾಗ ಗುಡ್ಲಾಕೊಂಡಿರ್ಬೇಕು. ನಾನು ಸೋದ್ರೆ ನಾನು ಗುಡ್ಲಾಕೊಂಡು ಹೊಲ್ತಾಗ ಇರ್ತೀನಿ. ಸಾಯ ಗಂಟು ನನ್ನ ಮನೆ ಒಳಗೆ ಕಲಾಕಿಲ್ಲ ನಾನು. ಸರಿ ಕಣ್ಣೆ, ಆಯಿತು, ನೋಡೇ ಬಿಡೋದ ಬುಡ್ನೆ. ನಾನ ಅಂತವ ನೋಡೇ ಬಿಡೋದ. ನೋಡೇ ನಾನು ನನ್ನ ಮನೆಗೆ ಕಷ್ಟ ಅಂತ ಬಂದವ್ರಿಗೆ ಒಬ್ಬರು ನಾನು ಹಂಗೆ ಕಳಿಸಿಲ್ಲ. ಹಂಗೆ ಕಷ್ಟ ನನಗೆ ಅಲ್ಲಿ ಎತ್ತಿ ಅಡುಗೆ ಮಾಡ್ಕೊಡ್ತಿಲ್ಲ ಅಂತ ಬಾರ್ ತಂದು ಕೊಟ್ಟ. ಮಾಡಿತ್ತೆ, ನಾಳೆಗೆ ತಂದ್ರು ಮಾಡಿಕ್ತೀನಿ ನಾನು. ಮಾಡಿಕ್ಕು ಇನ್ನೇನು ನಾನಿರಕ್ಕಿಲ್ಲ ಮಾಡಿಕ್ಕ ಕಡ್ಗೆ, ನೀನೇ ಮಾಡಿಕ್ಬೇಕು ಕತ್ತೆ. ಮಾಡಿಕ್ನೆ ನೀನು ಉದ್ದಾರಾದಿಯ ನೀನು. ಈಗ ನಂದು ನಿಂದು ಏನೇ ಬತ್ತದ ಚುನಾವಣೆ, ಅದ್ರಲ್ಲಿ ನಾನು ತೋರಿಸ್ತೀನಿ. ಇಲ್ಲ ಊರು ಬಿಟ್ಟು ಹೊಲ್ತಾಗ ನಾನು ಕಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಜಯಕ್ಕನೇ ಅಲ್ಲ ಕಣ್ಣೆ. ಓಣೆನೆ ಆ ಸತ್ಯನ ಗೆದ್ಬಿಟ್ಟೆ ಅಂದರೆ ಈ ಸತಿ ಜನಗಳು ನೋಡೋದಕ್ಕತ್ತೆ ನೀನು ಮಾಡಿರೋ ಕಾರ್ಯವ. ನೀನು ಮಾಡಿದ ಬಾಕಿರೋದು ನೋಡೋರೆ. ನಾನು ಸೋತ್ರುವೆ ನಮ್ಮೂರು ಅಭಿವೃದ್ಧಿ ಪಡಿಸೀನಿ, ನೀನೇನೇ ಮಾಡಿದ್ದೀನಿ ನೀನು. ನೋಡೋಕ್ಕಾಯ್ತದೆ ಓಣೆ. ಅದು ಏನಿದ್ರು ಎಲೆಕ್ಷನಲ್ಲಿ ನಿಂತ್ಕೊಂಡೆ ಅಲ್ಲೇ ಆ ಕಾಡ್ದಲ್ಲೇ ತೋರಿಸ್ತೀನಿ ಓಣೆ ನಾನು ಏನು ಅಂತವ. ತೋರಿಸ್ನೆ. ಈಗ ನನ್ನ ಗಂಡನ ಅಡುಗೆ ಮಾಡ್ಕೊಂಡಿರ್ನೆ ನೀನು. ಹೋಯ್ತಾನೆ ನಾನು ಅಡುಗೆ ಮಾಡ್ಕೊಂಡಿರು. ಓಣೆ ಇಕ್ತೀನಂತೆ ಏನೋ ಹಬ್ಬನ ಊಟಕ್ಕೆ ಇಕ್ಬಿಟ್ರೆ ನಂಗೆ ಬಡಿಸ್ತಾನ ಬರ್ತಿತ್ತಿಲ್ಲ, ದೇವ್ರು ಬಡಿಸ್ತಾನ ಕೊಡ್ತಿತ್ತಿಲ್ಲ. ಏನೇ ರಾಣಿನೇ ಆಕತ್ ನಾನು ಇಕ್ಕೊಂಡು ಇಸ್ಕೋದಿನ ಮನೆಗೆ ಕರ್ಕೊಂಡೋಗಿ ಪಾಡ್ಗಲ್ ಮುಂಡೆ ಕೊಡ್ರಪ್ಪ. ನೋಡಿ ಯಾವ ಥರವ ನನಗೆ ಹಿಂಗೆ ಹೊಡೆದು ಮಕ ಮುಸುಡಿ ಅದು ಹೊಡ್ಸುದ್ಲಲ್ಲ ಚಾಡಿ ಹೇಳಿ ನನ್ನ ಗಂಡನಿಗೆ. ಇವಳಿಗೆ ಏನು ಮಾಡ್ಬೇಕು ಹೇಳಿ. ಈ ಸತಿ ಎಲೆಕ್ಷನ್ ನಿಂತ್ಕೊತೀನಿ. ನಿಮ್ಮ ಜಯಕ್ಕೂ ನೀವು ಗೆಲ್ಸ್ಕೊಡ್ಬೇಕು ನೀವು. ಇಲ್ದಾರ ನಾನು ಹೊಲ್ತಕ್ಕೆ ಹೋಗಿ ಸೇರ್ಕೋಬೇಕಾಯ್ತದೆ. ಅವಳು ಮುಂದೆ ನಾನು ಸೋಲ್ಬೇಕಾಯ್ತದೆ. ಇವತ್ತು ಅವಳಿಂದ ನನ್ನ ಜೀವನ ಹಾಳಾಯ್ತದೆ. ನನ್ನ ಗಂಡ ನನಗೆ ಯಾವತ್ತೂ ಹೊಡಿದವ್ ನಾನು. ಇವಳು ಮಾತು ಕಟ್ಕೊಂಡು ಹೊಡಿತಾ ಕುಂತವನೆ. ನೀವೇ ನೋಡಿ, ನೀವೇ ಸಾಕ್ಸಿದ್ಕೆ ಎಲ್ಲವ. ಈ ಸತಿ ನನಗೆ ಎಲೆಕ್ಷನ್ ಗೆಲ್ಸಿ ಇವಳನ್ನ ಊರು ಬಿಡಿಸ್ಬೇಕು ನೀವು ಹೆಂಗಾರು ಮಾಡಿ. ನೋಡ್ರಪ್ಪ ನೀವೇ ನೋಡಿ. ಅಲ್ಲ ನಾನು ಪಾಪ ಅಣ್ಣ ಬಾರ್ ತಕ ಬಂದು ಕೊಟ್ಟ, ಮಾಡ್ಕೊಡ್ಕಾಳಿ ಒಂಚೂರ ನಮ್ಮ ಬಟ್ಟೆ ಮಾಡ್ತಿಲ್ಲ ಅಂದ್ಬಿಟ್ಟು ಮಾಡಿದೆ ತಪ್ಪ. ಇವಳು ಬಾಯಿ ಬಂದಂಗೆ ಇವಳು ಹಿಂಗೆ ಮಾತಾಡ್ಬೋದಾ? ಇವಳು ಒಳ್ಳೆದಾದ್ರೆ ಇವಳಿಗೆ ಹಿಂಗೆ ಮಾತಾಡಿದ್ರೆ ಹೇಳಿ ನೀವೇ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದ ನನಗಂತುವೆ. ನೀವು ಅಷ್ಟೇ ನೋಡಿ, ನ್ಯಾಯ ಧರ್ಮ ಎತ್ತಾಗದೆ. ನಾನು ಸೋತ್ರು ನಮ್ಮ ಗ್ರಾಮ ಅಭಿವೃದ್ಧಿ ಪಡಿಸೀನಿ. ನನಗೆ ಬಡ ಮಕ್ಕಳಿಗೆ ಬುಕ್ಕು ಪೆನ್ನು ಏನು ಬೇಕು ಸಹಾಯ ನಾನು ಮಾಡೀನಿ. ಇಲ್ಲ ನನಗೆ ಗೆಲ್ಲಿಸ್ತಿಲ್ಲ ನೀವು, ನಾನು ಅಲ್ಲಿ ತಗೋಬೇಕಾಯ್ತದೆ. ಇಲ್ಲ ಇವಳು ಸೋತ್ರೆ ಇವಳು ಅಲ್ಲಿ ತಗೋಬೇಕಾಯ್ತದೆ. ಇದು ನೀವೇ ಸಾಕ್ಷಿ. ಹೆಂಗಾರು ಮಾಡಿ ನನ್ನ ಗೆಲ್ಸ್ಕೊಡಿ. ಇವಳನ್ನ ಹೆಂಗಾರು ಮಾಡಿ ಸೋಲ್ಸ್ಬೇಕು. ಇವಳನ್ನ ಸುಮ್ಮನೆ ಬಿಡೋದು ಬೇಡ. ಅದಕ್ಕಂದ್ರಪ್ಪ ಈ ಚಾನಲ್ ಪ್ರಾಬ್ಲಮ್ ಆದಮೇಲೆ ನಾನು ಇನ್ನೊಂದು ಚಾನಲ್ ಶುರು ಮಾಡಿದ್ನಲ್ಲ, ಹಳ್ಳಿ ಜೀವನದ ಸೊಬಗು ಅಂತ. ಆ ಚಾನಲ್ ಕೂಡ ಸರಿಯಾಗದೆ. ಆಲೇ 2 ದಿನದಿಂದ ಅದರಲ್ಲೂ ವೀಡಿಯೋ ಅಪ್ಲೋಡ್ ಆಯ್ತವೆ. ಪ್ರತಿದಿನ 3 ವೀಡಿಯೋ ಅಪ್ಲೋಡ್ ಆಯ್ತವೆ ಕಣ್ರಪ್ಪ. ಅನುಬಂಧದ ಅಲೆಗಳು ಸ್ಟೋರಿ ಯಾರು ನೋಡಿಲ್ಲ ದಯವಿಟ್ಟು ಹಳ್ಳಿ ಲಿಂಕ್ ಹಾಕೋಕ್ಕಾಗಲ್ಲ. ಆದರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಹಳ್ಳಿ ಜೀವನದ ಸೊಬಗು ಅಂತ ಸರ್ಚ್ ಮಾಡಿದ್ರೆ ಅದು ನಿಮ್ಗೆ ಸಿಗ್ತದೆ ಕಣ್ರಪ್ಪ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ಬರ್ತದೆ ಕಣ್ರಪ್ಪ. ಬಹಳ ಎಂಟರ್ಟೈನ್ಮೆಂಟ್ ಆಗೈತೆ, ಸಕ್ಕ ಸ್ಟೋರಿ ಸೂಪರ್ ಆಗಿದೆ. ಯಾರು ನೋಡಿಲ್ಲ ದಯವಿಟ್ಟು ಮಿಸ್ ಮಾಡ್ದೆ ನೋಡಿ. ಪ್ರತಿದಿನ 3 ವೀಡಿಯೋಗಳು ಬೆಳಿಗ್ಗೆ 11:00ವರೆಗೆ, ಮಧ್ಯಾಹ್ನ 2:00ವರೆಗೆ ಮತ್ತು ಸಂಜೆ 5:00ವರೆಗೆ ವೀಡಿಯೋ ಪ್ರಸಾರ ಆಯ್ತೈತೆ. 3 ದಿವಸದಿಂದನೂ ಅದು ಅಪ್ಲೋಡ್ ಆಯ್ತೈತೆ. ದಯವಿಟ್ಟು ಹೋಗಿ ಯಾರು ನೋಡಿಲ್ಲ ನೋಡಿ. ಹಾಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಬೇಡ್ಕೊತೀನಿ ಕಣ್ರಪ್ಪ. ಬರೋರ ಮತ್ತೆ ನಮಸ್ಕಾರ.